ನಮ್ಮದು ಸಿಂಧನೂರು ತಾಲೂಕು ವನಶ್ರೀ ಫೌಂಡೇಶನ್ ಅಂತೇಳಿ ಸಂಸ್ಥೆಗೆ ನಮ್ಮ ಇವತ್ತು ಒಂದು ಸುವರ್ಣ ಮಹೋತ್ಸವದ ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಕೊಟ್ಟಿದ್ದಾರೆ. ಭಾಳಷ್ಟು ಖುಷಿ ಆಗ್ತಾಯಿದೆ. ಈ ಒಂದು ಪ್ರಶಸ್ತಿ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದು ಭಾಳಷ್ಟು ಖುಷಿ. 10 ವರ್ಷದಿಂದ ನಿರಂತರವಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಪರಿಸರದಲ್ಲಿ ತೊಡಗಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ವನಶ್ರೀ ತಂಡಕ್ಕೆ ಈ ರೀತಿ ಪ್ರಶಂಸೆ ಪತ್ರ ನೀಡಿ ಅದು ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಕೊಟ್ಟಿದ್ದಕ್ಕೆ ಭಾಳಷ್ಟು ಖುಷಿ ಆಗ್ತಾಯಿದೆ. ಮೊಟ್ಟ ಮೊದಲ ಬಾರಿಗೆ ನಾವು ಸರ್ಕಾರಿ ಶಾಲೆ ಆಯ್ದುಕೊಂಡು ಸುಮಾರು 2015ರಿಂದ 2025ರವರೆಗೂ ನಿರಂತರವಾಗಿ ಪರಿಸರ ಗಿಡ ನೆಡುವುದು ಮತ್ತು ಪರಿಸರ ಸಂರಕ್ಷಣೆ ಮಾಡುವುದು. ಈಗ ವನಶ್ರೀ ಫೌಂಡೇಶನ್ ವತಿಯಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ಹಚ್ಚಿದ್ದೀವಿ. ಈಗ ಎಲ್ಲ ಬೆಳೆದು ಸುಮಾರು ನೆರಳು ಕೊಡ್ತಾ ಇದ್ದೇವೆ ಜನರಿಗೆ. ಭಾಳಷ್ಟು ಖುಷಿ ವಿಷಯ. ಇದರ ಜೊತೆಯೂ ಕೂಡ APJ ಅಬ್ದುಲ್ ಕಲಾಂ ಅವಾರ್ಡ್ ಬಂದಿದೆ ನ್ಯಾಷನಲ್, ಮತ್ತು ಕರ್ನಾಟಕ ಸರ್ಕಾರದಿಂದ 2023ರಲ್ಲಿ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಪರಿಸರ ಪ್ರೇಮಿ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಈ ಅವಾರ್ಡ್ಕ್ಕಿಂತ ನನಗೆ ಭಾಳಷ್ಟು ಖುಷಿ ವಿಷಯ ಅಂದರೆ ಜನತೆಯಲ್ಲಿ ನಮ್ಮ ಭಾಗದಲ್ಲಿ ಕೊಪ್ಪಳ ಆಯಿತು, ಬಳ್ಳಾರಿ ಆಯಿತು, ರಾಯಚೂರಲ್ಲಿ ಬಿಸಿಲು ನಾಡು ಅತಿ ಹೆಚ್ಚು. ನನಗೆ ಪ್ರಶಸ್ತಿ ಮುಖ್ಯ ಅಲ್ಲ, ಪ್ರಶಸ್ತಿಗಿಂತ ಮುಖ್ಯ ನನಗೆ ಪರಿಸರ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗಿಡ ಮರಗಳನ್ನು ಹಚ್ಚುವಂಥ ಕೆಲಸ ಮಾಡಿದರೆ ಅದೇ ದೊಡ್ಡ ಪ್ರಶಸ್ತಿ. ಸರ್ಕಾರಕ್ಕೆ ಪ್ರತಿಯೊಬ್ಬ ಇಂತಹ ನಮ್ಮಂಥ ಎಲೆಮರೆಕಾಯಿ ಅಂತ ಇರುವಂತಹ ಸಮಾಜ ಸೇವಕರಿಗೆ ಗುರುತಿಸಿ ಇಂಥ ಪ್ರಶಸ್ತಿ ಕೊಡ್ತಾ ಇದ್ರಿ. ಅದರ ಜೊತೆಯೂ ಕೂಡ ಪರಿಸರದ ಒಂದು ಗಿಡ ಮರಗಳನ್ನು ಬೆಳೆಸಲಿಕ್ಕೆ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಅತಿ ಹೆಚ್ಚು ಒತ್ತು ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ.